ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕ EDS ಕರ್ನಾಟಕ ಅಥವಾ ನೌಕರನ ಡೇಟಾ ವ್ಯವಸ್ಥೆ ಕರ್ನಾಟಕ ವೆಬ್ಸೈಟ್ ಮುಖಾಂತರ ನಾವು ಬೇರೆ ಒಂದು ಪೋಸ್ಟ್ಗೆ ನಾವು ಅಪ್ಲೈ ಮಾಡಬೇಕಾದಾಗ ಯಾವ ರೀತಿ ನಾವು NOC ಅನ್ನು ತೆಗೆದುಕೊಳ್ಳಬೇಕು. ಸೊ ಈ ಒಂದು NOC ಅನ್ನು ಮೊದಲು ನಾವು ಮ್ಯಾನುವಲ್ ಮುಖಾಂತರ ಅರ್ಜಿ ಸಲ್ಲಿಸ್ತಾ ಇದ್ದೀವಿ. ಈಗ ನಾವು NOC ಅನ್ನು ಪಡಿಬೇಕಾದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಸೊ ಕಂಪ್ಲೀಟ್ ಆಗಿರುವಂಥ ಪ್ರೊಸೆಸನ್ನು ಈ ಒಂದು ವಿಡಿಯೋದಲ್ಲಿ ನೋಡಲಿಕ್ಕೆ ನಿಮಗೆ ಸಿಗ್ತದೆ. ಸೊ ಆದ್ಮೇಲೆ ಬನ್ನಿ ನೋಡ್ತಾ ಹೋಗೋಣ. ಇದು ಒಂದು ನಿಮ್ಮ ಒಂದು ಲಾಗಿನ್ ಆಗಿದ್ದರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಗೂಗಲ್ ಸರ್ಚ್ ಇಂಜನ್ ಓಪನ್ ಮಾಡಿ EDS ಅಂತ ಟೈಪ್ ಮಾಡಿ ಲಾಗಿನ್ EDS ಅಂತ ಸರ್ಚ್ ರಿಸಲ್ಟ್ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ಎಂಪ್ಲಾಯ್ ಆಫೀಸ್ ಮತ್ತು ಸ್ಕೂಲ್ ಅಂತ ಇದೆ. ಸೊ ಆದಮೇಲೆ ಎಂಪ್ಲಾಯ್ ಅಂತ ಸೆಲೆಕ್ಟ್ ಮಾಡಿ ಯೂಸರ್ ನೇಮ್ ನಿಮ್ಮ ಮೊದಲ KG ID ನಂಬರ್, ಪಾಸ್ವರ್ಡ್ ನಿಮಗೆ ಗೊತ್ತಿರುತ್ತೆ, ಅದರ್ವೈಸ್ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ ಪಾಸ್ವರ್ಡನ್ನು ಎಕ್ಸೆಸ್ ಮಾಡಿ ಅದನ್ನು ಬಳಸಿಕೊಂಡು ಲಾಗಿನ್ ಆಗಿ. ಸೊ ಲಾಗಿನ್ ಆದಾಗ ನಿಮಗೆ ಈ ರೀತಿ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕದ ಒಬ್ಬ ಎಂಪ್ಲಾಯ್ ಲಾಗಿನ್ ಇಲ್ಲಿ ಆಗ್ತದೆ. ಸೊ ಇಲ್ಲಿ ನೀವು 4ನೇ ಆಪ್ಷನ್ಸ್ ಇದೆ, ಕ್ರಿಯೇಟ್ ಅಪ್ಲಿಕೇಶನ್ಸ್ ಅಂತ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ 16 ಸರ್ವಿಸಸ್ ಬರುತ್ತೆ. ಸೊ ಈ ಒಂದು 16 ಸರ್ವಿಸಸ್ನಲ್ಲಿ ಸರ್ವಿಸ್ ನಂಬರ್ 13. ಸೊ ಇಲ್ಲಿ ಪರ್ಮಿಷನ್ ಟು ಅಪ್ಲೈ ಫಾರ್ ದ ಅದರ್ ಪೋಸ್ಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಈ ರೀತಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಆಗ ನಮಗೆ ಇಲ್ಲಿ ಪಕ್ಕದಲ್ಲಿ ನ್ಯೂ ಮತ್ತು ಬ್ಯಾಕ್ ಅಂತ ಇದೆ. ಸೊ ಆದಮೇಲೆ ಇಲ್ಲಿ ನ್ಯೂ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ ಆಗ ನಮಗೆ ಪರ್ಮಿಷನ್ ಟು ಅಪ್ಲೈ ಫಾರ್ ಅದರ್ ಪೋಸ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ನಾವು ಏನಂದರೆ ಒಂದು ಪರ್ಸನಲ್ ಇನ್ಫಾರ್ಮೇಷನು, ಆಫೀಸ್ ಅಡ್ರೆಸ್ಸಸ್ ಇದೆ, ಆಲ್ರೆಡಿ ಎಲ್ಲ ಇನ್ಫಾರ್ಮೇಷನ್ಸ್ ಫಿಲ್ಅಪ್ ಆಗಿದೆ ಹಾಗೂ ಫ್ರೀಸ್ ಆಗಿದೆ, ಯಾವುದೇ ರೀತಿಯ ಬದಲಾವಣೆಗೆ ಅವಕಾಶ ಇಲ್ಲ. ಸೊ ಅಲ್ಲೇನಾದರೂ ಇನ್ಫಾರ್ಮೇಷನ್ಸ್ ತಪ್ಪಾಗಿದ್ದು ಬದಲಾವಣೆ ಬೇಕಾಗಿದ್ದರೆ ನಿಮ್ಮ ಒಂದು DDO ಲಾಗಿನ್ನಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಅವಕಾಶ ಇದೆ. ಸೊ ಇದಾದ ಮೇಲೆ ನಿಮಗೆ ಇಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಸ್ ಇದೆ. ನಾವು ಇನ್ಫಾರ್ಮೇಷನ್ ಕೊಡಬೇಕಾಗಿರುವಂಥದ್ದು ಸೀರಿಯಲ್ ನಂಬರ್ 9ಇಂದ ಇನ್ಫಾರ್ಮೇಷನ್ಸನ್ನು ಫಿಲ್ಅಪ್ ಮಾಡ್ತಾ ಹೋಗಬೇಕು. ಒಂದು ನಂಬರ್ ಆಫ್ ದ ನೋಟಿಫಿಕೇಷನ್ ಏನಿದೆ ಆ ಒಂದು ಆರ್ಡರ್ ನಂಬರನ್ನು ಇಲ್ಲಿ ಹಾಕಬೇಕು. ಡೇಟ್ ಆಫ್ ದ ನೋಟಿಫಿಕೇಷನ್ನು, ಪೋಸ್ಟ್ ಇಂಟೆಂಡಿಂಗ್ ಟು ಅಪ್ಲೈ, ಯಾವ ಪೋಸ್ಟಿಗಾಗಿ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಆ ಪೋಸ್ಟ್ ನೇಮನ್ನು ಎಂಟ್ರಿ ಮಾಡಿ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್, ಲಾಸ್ಟ್ ಡೇಟ್ ಯಾವುದಿದೆ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಆ ಡೇಟನ್ನು ಎಂಟ್ರಿ ಮಾಡಿ. ಯಾವ ಡಿಪಾರ್ಟ್ಮೆಂಟಿನ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದರೆ ಆ ಡಿಪಾರ್ಟ್ಮೆಂಟ್ ಹೆಸರನ್ನು ಅಲ್ಲೇ ಮಾಡಿ ಎಂಟ್ರಿ ಮಾಡಿ. ಆಮೇಲೆ ಅಪ್ಲೋಡ್ ಸ್ಕ್ಯಾನಡ್ ಕಾಪಿ ಆಫ್ ದ ನೋಟಿಫಿಕೇಷನ್. ಸೊ ಒಂದು ಪೋಸ್ಟ್ ರಿಕ್ವೈರ್ಮೆಂಟ್ ನೋಟಿಫಿಕೇಷನ್ ಉಂಟಾದಾಗ ಆ ನೋಟಿಫಿಕೇಷನ್ದು ಒಂದು PDF ಅನ್ನು ಮಾಡಿಕೊಂಡು ಅದನ್ನು ನೀವೇನು ಮಾಡಬೇಕು, ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಬೇಕು. ಸೊ ಮಾಡಿ ಆ ಒಂದು ನೋಟಿಫಿಕೇಷನನ್ನು ಏನು ಮಾಡಬೇಕು, ಸೆಲೆಕ್ಟ್ ಮಾಡಿ ಓಪನ್ ಅಂತ ಮಾಡಿ. ಸೊ ಇಲ್ಲಿ ಯಾವೊಂದು PDF ನೋಟಿಫಿಕೇಷನನ್ನು PDFನಲ್ಲಿ ಏನು ಕನ್ವರ್ಟ್ ಮಾಡ್ತೀರಿ, ದ ಸೈಜ್ ಶುಡ್ ಬಿ 1 MB. 1 MBಗಿಂತ ಹೆಚ್ಚಿಗೆ ಇರಬಾರ್ದು, ಕಡಿಮೆ ಇದ್ದರೆ ಓಕೆ. ಸೊ ಅದನ್ನು ನೀವು ಏನು ಮಾಡಬೇಕಾಗತ್ತೆ, ಆ ಒಂದು ನೋಟಿಫಿಕೇಷನ್ ಕಾಪಿಯನ್ನು ಅಪ್ಲೋಡ್ ಮಾಡಬೇಕು. ಸೊ ಇಷ್ಟೊಂದು ಇನ್ಫಾರ್ಮೇಷನ್ಸನ್ನು ನೀವು ಎಂಟರ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಆಗ ಡಿಕ್ಲೇರೇಷನ್ ಇದೆ. ಸೊ ಐ ಹಿಯರ್ ಬೈ ಸರ್ಟಿಫೈ ದಟ್ ಅಂತ ಏನಿದೆ ಅದರ ಪಕ್ಕದಲ್ಲಿರುವಂಥ ಒಂದು ಸ್ಕ್ವೇರ್ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ರೈಟ್ ಮಾರ್ಕ್ ಆಗುತ್ತೆ. ಸೊ ಇಷ್ಟಾದಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಸೊ ಸಬ್ಮಿಟ್ ಅಂತ ಕೊಟ್ಟಾಗ ನೀವು ಇದು ಪರ್ಮಿಷನ್ ಟು ಅಪ್ಲೈ ಫಾರ್ ಅದರ್ ಪೋಸ್ಟ್ಗಾಗಿ ನೀವು ರಿಕ್ವೆಸ್ಟನ್ನು ಕಳಿಸ್ತೀರಿ. ಸೊ ಇದಾದ ಮೇಲೆ ಏನಾಗುತ್ತೆ, ನಿಮ್ಮ ಒಂದು ಹೈಯರ್ ಅಥಾರಿಟಿ, ನಿಮ್ಮ ಒಂದು ನೆಕ್ಸ್ಟ್ ಕೆಡರ್ ಏನಿರುತ್ತೆ ಆ ಹೈಯರ್ ಅಥಾರಿಟಿ ಅವರು ನಿಮ್ಮ ಒಂದು ರಿಕ್ವೆಸ್ಟನ್ನು ಪರಿಶೀಲನೆ ಮಾಡಿ ನಿಮಗೆ ಆ ಹಂತದಲ್ಲಿ ನಿಮಗೆ ಒಂದು NOC ಕೊಡಲಿಕ್ಕೆ ಅವರಿಗೆ ಒಂದು ಅಧಿಕಾರ ಇದ್ದರೆ NOCಯನ್ನು ಕೊಟ್ಟು ನಿಮ್ಮ ಒಂದು ಲಾಗಿನ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದರ್ವೈಸ್ ಅದನ್ನು ಅಪ್ರೂವ್ ಮಾಡಿ ಮುಂದಿನ ಹಂತಕ್ಕೆ ಫಾರ್ವರ್ಡನ್ನು ಮಾಡ್ತಾರೆ. ಸೊ ಯಾವ ಹಂತದಲ್ಲಿ NOCಯನ್ನು ಕೊಡಲಿಕ್ಕೆ ಸಾಧ್ಯ ಇದೆಯೋ ಸೊ ಆ ಹಂತದ ಅಧಿಕಾರಿಗಳು ಅದನ್ನು NOCಯನ್ನು ಇಶ್ಯೂ ಮಾಡ್ತಾರೆ. ಸೊ ಅದನ್ನು ಹೇಗೆ ಪಡಿಬೇಕು ಅಂದರೆ ಮತ್ತೆ ನಿಮ್ಮ ಇದೇ ಲಾಗಿನನ್ನು ಲಾಗಿನ್ ಆಗಿ ಕ್ರಿಯೇಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ ಸೀರಿಯಲ್ ನಂಬರ್ 13ಗೆ ಬನ್ನಿ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನೋಡಿ ನಿಮಗೆ ಇಲ್ಲಿ ಲಿಸ್ಟ್ ಆಫ್ ಪರ್ಮಿಷನ್ ಅಂತ ಇರುತ್ತೆ. ಸೊ ಇಲ್ಲಿ ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು, KG ನಂಬರು, ನೇಮ್ ಇನ್ ಕನ್ನಡ, ಡೇಟ್ ಆಫ್ ಬರ್ತ್, ಅಪ್ಲಿಕೇಶನ್ ಡೇಟು, ಪೋಸ್ಟ್ ಇಂಟೆಂಡಿಂಗ್ ಟು ಅಪ್ಲೈ, ಅಪ್ಲಿಕೇಶನ್ ಸ್ಟೇಟಸ್ಸು, ಅಪ್ರೂವಲ್ ಸ್ಟೇಟಸ್, ಅಪ್ರೂವ್ ಆಗಿದ್ದರೆ ಅಪ್ರೂವ್ಡ್ ಅಂತ ಬರುತ್ತೆ, ಅದರ್ವೈಸ್ ರಿಜೆಕ್ಟೆಡ್ ಅಂತ ಬರುತ್ತೆ. ಅಪ್ರೂವ್ಡ್ ಆಗಿತ್ತು ಅಂದರೆ ಆ್ಯಕ್ಷನ್ ಮುಂದ್ಗಡೆ ಡೌನ್ಲೋಡ್ದ NOC ಅಂತ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು PDFನಲ್ಲಿ. ಸೊ ಅದನ್ನು ಕೂಡ ನೀವು ಪ್ರೆಸೆಂಟನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ EDS ಒಂದು ವೆಬ್ಸೈಟ್ನ ಮುಖಾಂತರ ನೀವು ನಿಮ್ಮ ಅದರ್ ಪೋಸ್ಟಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ NOCಯನ್ನು ಪಡೆದುಕೊಳ್ಳಬೇಕು. NOCಯನ್ನು ಪಡೆದುಕೊಳ್ಳದೇ ಇದ್ದರೆ ಆ ಒಂದು ನಿಮ್ಮ ನೇಮಕಾತಿಯು ಕೂಡ ಸಾಕಷ್ಟು ತೊಂದರೆ ಉಂಟಾಗುತ್ತೆ, ಹಿಂದಿನ ಸರ್ವಿಸಸ್ ಕೂಡ ಕನ್ಸಿಡರ್ ಆಗೋದಿಲ್ಲ. ಸೊ ಆದಮೇಲೆ ಕೇವಲ 5 ರಿಂದ 10 ನಿಮಿಷದ ಒಳಗಾಗಿ ಈ NOCಯನ್ನು ನಿಮ್ಮ ಒಂದು ವೆಬ್ಸೈಟ್ ಮುಖಾಂತರ ಸಲ್ಲಿಸಲಿಕ್ಕೆ ಸಾಧ್ಯ ಇದೆ. ಇನ್ನು DDO ಹಂತದಲ್ಲಿ ಅದನ್ನು ಯಾವ ರೀತಿ ಅಪ್ರೂವ್ ಕೊಡಬೇಕು, ಫಾರ್ವರ್ಡ್ ಮಾಡಬೇಕು, ಸೊ ಈ ರೀತಿ ಇನ್ಫಾರ್ಮೇಷನ್ಸ್ ಬೇಕಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಒಂದು ಕಾಮೆಂಟ್ಗಳ ಬೇಡಿಕೆ ಆಧಾರದ ಮೇಲೆ ನಾವು ವೀಡಿಯೋಗಳನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.